ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾವಿವತ್ತು ಈ ವಿಡಿಯೋದಲ್ಲಿ ನಮ್ಮ ಗ್ರಾಮದ ರೈತರ ಖಾತೆಗೆ ಬೆಳೆ ಪರಿಹಾರದ ಹಣದ ಲಿಸ್ಟ್, ನಮ್ಮ ಗ್ರಾಮದಲ್ಲಿ ಎಷ್ಟು ರೈತರಿದ್ದಾರೆ ಆ ಎಲ್ಲ ರೈತರುಗಳ ಹೆಸರುಗಳ ಪಟ್ಟಿಯಲ್ಲಿ ಈ ಲಿಸ್ಟಲ್ಲಿ ಪಟ್ಟಿಯಲ್ಲಿ ನೋಡ್ಬೋದು. ಅದೇ ಥರ ನಾವು ಕೂಡ ನಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂದು ತಿಳಿದುಕೊಳ್ಳೋಣ. ಮತ್ತು ನಮ್ಮ ಗ್ರಾಮದ ರೈತರ ಖಾತೆಗೆ ಬೆಳೆ ಪರಿಹಾರದ ಹಣದ ವಿವರ, ಎಷ್ಟು ಜಮಾ ಆಗಿದೆ, ಯಾವ ಖಾತೆಗೆ ಜಮಾ ಆಗಿದೆ ಮತ್ತು ಎಷ್ಟು ಮೊತ್ತ ಜಮಾ ಆಗಿದೆ ಅನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ನಾವು ಈ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ನೇರವಾಗಿ ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ಅಲ್ಲಿ ಹೋಗಿ ನೀವು ನೇರವಾಗಿ ಈ ವೆಬ್ಸೈಟ್ಗೆ ಬರ್ಬೋದು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಈ ವೆಬ್ಸೈಟ್ನಲ್ಲಿ ಮೊದಲನೇದಾಗಿ ವರ್ಷ ಆಯ್ಕೆ ಮಾಡಬೇಕಾಗುತ್ತೆ, ಮತ್ತು ಋತು ಆಯ್ಕೆ ಮಾಡಬೇಕಾಗುತ್ತೆ, ಮತ್ತು ವಿಪತ್ತಿನ ವಿಧ ಆಯ್ಕೆ ಮಾಡಬೇಕು, ಮತ್ತು ಅದೇ ಥರ ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ಹುಬ್ಳಿ ಗ್ರಾಮವನ್ನು ಈ ಥರ ಎಲ್ಲ ಡೀಟೇಲ್ಸ್ ಆಯ್ಕೆ ಮಾಡಬೇಕಾಗುತ್ತೆ. ಅದೇ ಥರ ನಾವಿವಾಗ ನಮ್ಮ ವರ್ಷ ಮತ್ತು ನಮ್ಮ ತಾಲೂಕು, ನಮ್ಮ ಡಿಸ್ಟಿಕ್ಕು, ನಮ್ಮ ಹುಬ್ಳಿ, ನಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೀವು ಕೂಡ ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡ್ಬೋದು ನಾನಿವಾಗ ನನ್ನ ಆಯ್ಕೆಯ ವರ್ಷ ಮತ್ತು ಋತು, ವಿಪತ್ತಿನ ವಿಧ, ಮತ್ತು ನನ್ನ ಡಿಸ್ಟಿಕ್ಕು, ಮತ್ತು ನಮ್ಮ ತಾಲೂಕು, ಮತ್ತು ನಮ್ಮ ಹುಬ್ಳಿ, ಮತ್ತು ನಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಿದ್ದೇನೆ. ಅದೇ ಥರ ನೋಡ್ಬೋದು ನೀವು ಕೂಡ ನಿಮ್ಮ ಎಲ್ಲ ಡೀಟೇಲ್ಸನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಗೆಟ್ ರಿಪೋರ್ಟ್ ಅಂತಿದೆ, ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ನಮ್ಮ ಗ್ರಾಮದ ಯಾವ ರೈತರಿಗೆ ಎಷ್ಟೆಷ್ಟು ಹಣ ಬಂದಿದೆ ಎಂದು ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್. ನೋಡ್ಬೋದು ನಮ್ಮ ಗ್ರಾಮದಲ್ಲಿ ಇಷ್ಟೊಂದು ರೈತರಿಗೆ ಹಣ ಬಂದಿದೆ. ನೋಡ್ಬೋದು ಫ್ರೆಂಡ್ಸ್, ಇಷ್ಟೊಂದು ರೈತರ ಹೆಸರುಗಳು ಇಲ್ಲಿ ನಮ್ಮ ಪ್ರತಿಯೊಬ್ಬ ಗ್ರಾಮದ ರೈತರಿಗೆ ಯಾವ ಅಕೌಂಟಿಗೆ, ಯಾವ ಎಕರೆಗೆ ಎಷ್ಟು ಹಣ ಬಂದಿದೆ ಅಂತ ಇಲ್ಲಿ ತೋರಿಸ್ತದೆ. ಅದೇ ಥರ ನೋಡ್ಬೋದು ಇಲ್ಲಿ ಫ್ರೆಂಡ್ಸ್, ನಾವು ಮೊದಲನೇದಾಗಿ ಇಲ್ಲಿ ನಮ್ಮ ರೈತರಿಗೆ, ಗ್ರಾಮದ ರೈತರಿಗೆ ನೋಡ್ಬೋದು ಇಲ್ಲಿ ಫಸ್ಟ್ ಒನ್ನು ನಮ್ಮ ಗ್ರಾಮದ ರೈತರ ಆಧಾರ್ ಕಾರ್ಡ್ ನಂಬರ್ ಸಿಗುತ್ತೆ, ಮತ್ತು ಸಂಖ್ಯೆ ಎಂಟ್ರಿ ID ಸಿಗುತ್ತೆ, ಮತ್ತು ಅವರ ಹೆಸರು ಸಿಗುತ್ತೆ, ಮತ್ತು ಸರ್ವೆ ನಂಬರ್, ಹೊಲದ ಸರ್ವೆ ನಂಬರ್ ಸಿಗುತ್ತೆ, ಮತ್ತು ಯಾವ ಬೆಳೆಗೆ ಹಾಕಿದರೆ ಯಾವ ಬೆಳೆಗೆ ಇನ್ಶೂರೆನ್ಸ್ ಬಂದಿದೆ ಅಂತ ಗೊತ್ತಾಗುತ್ತೆ. ಅದೇ ಥರ ಮತ್ತು ಬೆಳೆಯ ವಿಧ ಗೊತ್ತಾಗುತ್ತೆ, ಮತ್ತು ಬೆಳೆ ನಷ್ಟವಾದ ಬೆಳೆಯ ವಿವರ, ಎಷ್ಟು ಎಕರೆ ನಮಗೆ ಲಾಸ್ ಆಗಿದೆ ಗೊತ್ತಾಗುತ್ತೆ, ಮತ್ತು ಯಾವ ಪೇಮೆಂಟ್ ಸ್ಥಿತಿ, ನಮಗೆ ಪೇಮೆಂಟ್ ಜಮಾ ಆಗಿದೆಯೋ, ಸಕ್ಸಸ್ ಆಗಿದೆಯೋ ಅಥವಾ ಸಕ್ಸಸ್ ಆಗಿದೆಯೋ ಇಲ್ಲಿ ಗೊತ್ತಾಗುತ್ತೆ. ಅದೇ ಥರ ಯಾವ ದಿನಾಂಕದಂದು ನಮ್ಮ ಖಾತೆಗೆ ಜಮಾ ಆಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಯಾವ ಡೇಟಿಗೆ ನಮ್ಮ ಖಾತೆಗೆ ಜಮಾ ಆಗಿದೆ ಅಂತ ಗೊತ್ತಾಗುತ್ತೆ, ಮತ್ತು ಎಷ್ಟು ಅಮೌಂಟು ಯಾವ ಡೇಟಿಗೆ ಜಮಾ ಆಗಿದೆ ಅನ್ನೋದರ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ನಮಗೆ 22/1/2024 2,000 ಜಮಾ ಆಗಿದೆ, ಮತ್ತು 6 ಮೇ 24ಗೆ 17,210 ರೂಪಾಯಿ ನಮ್ಮ ಬೆಳೆ ಪರಿಹಾರದ ನಮ್ಮ ಗ್ರಾಮದ ರೈತರಿಗೆ ಜಮಾ ಆಗಿದೆ ಫ್ರೆಂಡ್ಸ್. ಅದೇ ಥರ ನೀವು ಕೂಡ ನಿಮ್ಮ ಗ್ರಾಮದ ರೈತರ ಅಥವಾ ನಿಮ್ಮ ಬೆಳೆ ಪರಿಹಾರದ ಹಣವನ್ನು ಈ ಥರ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.